ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಈ ಸುದಿನದಂದು ಇಲ್ಲಿಗೆ ಆಗಮಿಸಿರುವ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇವೆ. ಈ ದೇವಸ್ಥಾನಕ್ಕೆ 100 ವರ್ಷದ ಇತಿಹಾಸ ಇದೆ. ಆ ಇತಿಹಾಸ ರಾತ್ರೋರಾತ್ರಿ ಸೃಷ್ಟಿಯಾಗಿದ್ದಲ್ಲ. ಇದಕ್ಕೆ ಅರಸನಕೋಟೆಯವರ ಪ್ರೀತಿ, ಶ್ರಮ, ಭಕ್ತಿ, ಕಾಣಿಕೆ ಎಲ್ಲವೂ ಇದೆ. ತುಂಬಾ ವರ್ಷಗಳ ಹಿಂದೆ ಪಾಳು ಬಿದ್ದಂತ ಈ ದೇವಸ್ಥಾನವನ್ನ ಅರಸನಕೋಟೆಯ ಅಂದ್ರೆ ಅಖಿಲಾಂಡೇಶ್ವರಿ ಅವರ ಪೂರ್ವಿಕರು ಜೀರ್ಣೋದ್ಧಾರ ಮಾಡಿದ್ರು. ಇಷ್ಟು ದೊಡ್ಡ ದೇವಸ್ಥಾನನ, ಈ ದೇವಸ್ಥಾನದ ಸದಸ್ಯರನ್ನ ಒಗ್ಗಟ್ಟಿನಿಂದ ವಿಶ್ವಾಸಕ್ಕೆ ತಗೊಂಡು ಮುಂದೆ ನಡೆಸ್ಕೊಂಡು ಹೋಗೋದು ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೂ ವಿಶೇಷವಾದ ಶಕ್ತಿ ಬೇಕು. ಅದು ಅರಸನಕೋಟೆ ಕುಟುಂಬದಲ್ಲಿತ್ತು, ಈಗಲೂ ಇದೆ. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಅರಸನಕೋಟೆ ಕುಟುಂಬದವರು ಮಾತ್ರ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ. ಹಾಗಂತ ಪ್ರತಿ ವರ್ಷನೂ ನಾವೇ ಧರ್ಮಾಧಿಕಾರಿಗಳಾಗಬೇಕು ಅಂತ ಅರಸನಕೋಟೆಯವರೇನು ಬೇಡಿಕೆ ಇಟ್ಟಿಲ್ಲ. ಆದ್ರೆ ಪ್ರತಿ ವರ್ಷ ಅವಿರೋಧವಾಗಿ ಅವ್ರ ಕುಟುಂಬದವರು ಆಯ್ಕೆ ಆಗ್ತಾ ಇದ್ದಾರೆ. ಈಗ ನಮ್ಮ ಅಖಿಲಾಂಡೇಶ್ವರರೇ ತಗೊಳ್ಳಿ, ಸತತವಾಗಿ 25 ವರ್ಷ ಒಂದು ಪಟ್ಟದಲ್ಲಿ ಕೂತ್ಕೊಳ್ಳೋದು ಸಾಮಾನ್ಯನಾ? ಪೂರ್ವಿಕರಿಗಿದ್ದ ದೂರದೃಷ್ಟಿ, ಪ್ರಾಮಾಣಿಕತೆ, ಕರುಣೆ, ಪ್ರೀತಿ, ಹಾಗೆ ತಮ್ಮ ಕುಟುಂಬದ ರೀತಿ ದೇವಸ್ಥಾನವನ್ನ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ತಾ ಇರೋ ಅಖಿಲಾಂಡೇಶ್ವರಿ ಅವರೇ ಇದಕ್ಕೆಲ್ಲ ಕಾರಣ. ಹಾಗೆ ಇವರು ಈ ದೇವಸ್ಥಾನದ ಧರ್ಮಾಧಿಕಾರಿ ಆದ ನಂತರ ನಮ್ಮ ದೇವಸ್ಥಾನಕ್ಕೆ ಇತಿಹಾಸ ಪುಟಗಳಲ್ಲಿ ಮನ್ನಣೆ ದೊರೆತಿದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಅರಸನಕೋಟೆ ಬಗ್ಗೆ, ಅಖಿಲಾಂಡೇಶ್ವರಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಯಾಕೆಂದ್ರೆ ಅದೊಂದು ಇತಿಹಾಸ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಅಖಿಲಾಂಡೇಶ್ವರಿ ಅವರಿಗೆ ಧರ್ಮಾಧಿಕಾರಿಗಳ ಪಟ್ಟ ನೀಡ್ತಾ ಇರೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಹೋಗುವ ಸಮಯ. ದಯಮಾಡಿ ಅಖಿಲಾಂಡೇಶ್ವರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಕೂತ್ಕೊಳ್ಳಿ. ಆಹಾ, ಅಕಸ್ಮಾತ್ ಈ ಜಾಗದಲ್ಲಿ ನಾನ್ ಕೂತಿದ್ರೆ? ಅದೆಲ್ಲ ಕನಸಿನ ಮಾತು.
ಪ್ರೀತು ಜನನಿ ಇನ್ನೂ ಯಾಕೆ ಬಂದಿಲ್ಲ? ಯಜಮಾನ್ರೆ, ನಿಮ್ಮ ತಮ್ಮನ್ನ ಜನನಿನ ನಾವು ಅಲ್ಲೇ ಬಿಟ್ಟು ಬಂದ್ಬಿಟ್ವಲ್ಲ, ಆ ಬೇಜಾರಿಗೆ ಅವ್ರೇನಾದರೂ ಮನೇಲೇ ಉಳ್ಕೊಂಡ್ಬಿಟ್ರಾ? ಇಲ್ಲ ಪಾರು, ಅಮ್ಮ ಧರ್ಮಾಧಿಕಾರಿ ಪಟ್ಟನ ಸ್ವೀಕರಿಸೋದನ್ನು ನೋಡೋದಕ್ಕೆ ನಮಗೆ ಎಷ್ಟು ಖುಷಿ ಇದೆಯೋ ಅವರಿಬ್ಬರಿಗೂ ಅಷ್ಟೇ ಖುಷಿ ಇದೆ. ಅದು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಿಸ್ ಆಗಬಾರ್ದು ಅನ್ನೋ ವಿಷಯ ಅವ್ರಿಗೂ ಗೊತ್ತಿದೆ. ಮತ್ತು ಯಾಕೆ ಇನ್ನೂ ಅವ್ರು ಬಂದಿಲ್ಲ? ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೋದು. ಬರ್ತಾರೆ ಬಿಡು. ಜನನಿ, ಎಲ್ಲಿದ್ದೀರಮ್ಮ? ಯಾಕಿನ್ನೂ ಬಂದಿಲ್ಲ? ಓ ಹೌದಾ, ಸರಿ, ಬೇಗ ಬನ್ನಿ. ಬೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾ ಇದ್ದಾರೆ. ತೋರಿಸ್ದಾಗೆಲ್ಲ ನಾನು ದುಡ್ಡು ಕೊಡ್ತಾ ಇದ್ದಿದ್ದು ಭಯಕ್ಕಲ್ಲ, ಅವಳ ಮೇಲಿರೋ ಪ್ರೀತಿಗೆ. ಹಾಗಾದ್ರೆ ಅವ್ರು ಇವಾಗ ಬಂದರೆ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಅವಳು ನನಗೆ ಒಂದು ಮಾತು ಹೇಳ್ದೇನೆ ಬಿಟ್ಟು ಹೋಗ್ಬಿಟ್ಟು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ತುಂಬ ಸಲ ಯೋಚನೆ ಮಾಡಿದೆ, ಮನಸ್ಸೇ ಬರಲಿಲ್ಲ. ಅದಕ್ಕೆ ನಾನೇ ಹುಡುಕ್ಬೇಕು ಅಂತ ಡಿಸೈಡ್ ಮಾಡಿದೆ. ರೀಸೆಂಟಾಗಿ ಅವಳನ್ನ ಮಾರ್ಕೆಟಲ್ಲಿ ನೋಡಿದೆ. ಮಾತಾಡ್ಸೋಣ ಅನ್ನಷ್ಟಲ್ಲೇ ಯಾವುದೋ ಲೇಡಿ ಜೊತೆ ಕಾರಲ್ಲಿ ಹೋಗ್ಬಿಟ್ಲು. ಫಾಲೋ ಮಾಡ್ಕೊಂಡು ಬಂದಮೇಲೆ ಗೊತ್ತಾಯ್ತು ಅದು ನಿಮ್ಮನೆ ಅಂತ. ಅದಾದ್ಮೇಲೆ ನಿಮ್ಮ ಸೆಕ್ಯೂರಿಟಿ ಹತ್ರ ಮೋನಿಕಾ ಬಗ್ಗೆ ಕೇಳಿದರೆ ಆ ಹೆಸರಿನವರೇ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ರು. ಆದರೂ ತುಂಬ ಸಲ ಟ್ರೈ ಮಾಡಿದೆ, ಅವ್ರು ಒಳಗೆ ಬಿಡಲಿಲ್ಲ. ಅವತ್ತಿಂದ ನಿಮ್ಮ ಗಂಡ ಯಾವಾಗ ಆಚೆ ಬರ್ತಾರ ಅಂತ ವಾಚ್ ಮಾಡ್ತಾ ಇದ್ದೆ. ಇವತ್ತು ಬಂದರು, ಫಾಲೋ ಮಾಡ್ಕೊಂಡು ಬಂದೆ. ಸರಿ ಸರ್, ಇವತ್ತು ನಮ್ಮತ್ತೆ ಧರ್ಮಾಧಿಕಾರಿ ಪಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಅಲ್ಲೇ ಇದ್ದಾರೆ, ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಾವೀಗ ಅಲ್ಲಿಗೆ ಹೋಗಲೇಬೇಕು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಹೆಂಡ್ತಿನ ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ. ಯಾವಾಗ ಏನು ಅಂತ ಫೋನ್ ಮಾಡಿಬಿಟ್ಟು ಹೇಳ್ತೀವಿ. ಸರಿ ಮೇಡಮ್, ಥ್ಯಾಂಕ್ ಯು. ಪ್ರೀತು, ಕಾರ್ಯಕ್ರಮ ಮುಗಿದ ಕೂಡಲೇ ಭಾವ ಮತ್ತು ಪಾರ್ವತಿ ಅಕ್ಕನ ಕೂರಿಸ್ಕೊಂಡು ನಡೆದಿರೋ ವಿಷಯನೆಲ್ಲ ಹೇಳೋಣ. ನೀನು ಅಷ್ಟೆ, ನನ್ನ ಹತ್ರ ಏನೇನು ಹೇಳ್ಕೊಂಡ್ಯೋ ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊ. ಆ ಮೋನಿಕಾ ವಿಡಿಯೋದಿಂದಲೇ ಇಷ್ಟೆಲ್ಲ ಸಮಸ್ಯೆ ಶುರು ಆಯಿತು ಅಂತ. ಹಾಗೆ ಮೋನಿಕಾನ ಇವ್ರ ಜೊತೆ ಕಳಿಸ್ಕೊಟ್ಟು ಈ ಸಮಸ್ಯೆನ ಎಂಡ್ ಮಾಡೋಣ. ಇನ್ನು ಮುಂದೆ ನಾವಿಬ್ಬರು ಮೊದಲಿನ ಥರ ಇರೋದಕ್ಕೆ ಯಾವುದೇ ಅಡ್ಡಿ ಆತಂಕನೂ ಬರಲ್ಲ. ಹೌದು. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು.
ಅಖಿಲ ಅಂದರೆ ಒಳ್ಳೆ ಹೆಂಡತಿ, ಅದ್ಭುತವಾದ ತಾಯಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾರ ಶಕ್ತಿ. ಇಷ್ಟು ವರ್ಷದಿಂದ ಈ ಧರ್ಮಾಧಿಕಾರಿ ಪಟ್ಟದಲ್ಲಿ ಅರಸನಕೋಟೆಯವರೇ, ಅದರಲ್ಲೂ ಅಖಿಲಾಂಡೇಶ್ವರಿ ಅವರೇ ಕೂರ್ತಿದ್ದಾರಂದ್ರೆ ಅದಕ್ಕೆ ಕಾರಣ ಅವರ ವ್ಯಕ್ತಿತ್ವ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪ್ರೋಗ್ರಾಮ್ ಮುಗಿದ ತಕ್ಷಣ ಮಾತಾಡ್ತೀನಿ. ಇವತ್ತಿಗೆ ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡುವಂಥ ಟೈಮ್ ಬಂದಿದೆ. ಹೊಸ ಲೈಫ್, ಹೊಸ ಪ್ರಾರಂಭ. ಮೋಸ್ಟ್ಲಿ ಆಸ್ತಿಲಿ ಪಾಲ್ ಕೇಳ್ಬಿಡ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಹೊಸ ಲೈಫು, ಹೊಸ ಜೀವನ ಅಂತೆಲ್ಲ ಹೇಳ್ತಾ ಇರೋದು. ಇಲ್ಲ, ಅಮ್ಮನ ಹತ್ರ ಇವನು ಆಸ್ತಿ ಕೇಳೋಕ್ಕೂ ಮೊದಲು ನಾನು ಕೇಳಬೇಕು. ನನ್ನ ಹೆಂಡತಿ ಅಖಿಲಾಂಡೇಶ್ವರಿ ಅನ್ನೋದಕ್ಕಿಂತ ಈ ಸಮಾಜದ ಎಲ್ಲರೂ ಪ್ರೀತಿ ಪಾತ್ರರಾದ ಅಖಿಲಾಂಡೇಶ್ವರಿ ಅವರು ಈ ವರ್ಷ ಕೂಡ, ಅಂದರೆ ಸತತವಾದ 25ನೇ ವರ್ಷ ಕೂಡ ಈ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಮುಂದುವರಿತಿರೋದು ನಿಮ್ಮೆಲ್ಲರ ಹಾಗೆ ನನಗೂ ಸಂತೋಷ, ಹೆಮ್ಮೆ ಇದೆ. ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಅಖಿಲಾಂಡೇಶ್ವರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಪ್ಪತ್ತೈದನೇ ವರ್ಷದ ಧರ್ಮಾಧಿಕಾರಿಯಾಗಿ ಆಯ್ಕೆ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಒಪ್ಪಿಗೆ ಇದೆ ತಾನೇ? ಹಾಗಾದ್ರೆ ಎಂದಿನಂತೆ ಈ ಬಾರಿನೂ ಸಹ ಅಖಿಲಾಂಡೇಶ್ವರಿ ಅವರೇ ನಮ್ಮ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಮುಂದುವರಿತಾ ಇದ್ದಾರೆ. ನಿಲ್ಸಿ. ಪ್ರತಿ ವರ್ಷನೂ ಇವರಿಗೆ ಧರ್ಮಾಧಿಕಾರಿ ಪಟ್ಟ ಕೊಡ್ತಿದ್ರೆ ಬೇರೆಯವರೆಲ್ಲ ಏನ್ ಮಾಡ್ಬೇಕು? ಅಧಿಕಾರ ಅನ್ನೋದು ಯಾವಾಗ್ಲೂ ಒಬ್ರು ಕೈಯಲ್ಲೇ ಇರಬಾರ್ದು, ಕೈಯಿಂದ ಕೈಗೆ ಬದಲಾಗ್ತಾ ಇರಬೇಕು. ಆಗ್ಲೇ ಆಡಳಿತದಲ್ಲಿ ಮಾಡಬೇಕಾಗಿರೋ ಕೆಲಸದಲ್ಲಿ ಬದಲಾವಣೆ ಬರಕ್ ಸಾಧ್ಯ. ಅಲ್ಲಮ್ಮ, ಅಖಿಲಾಂಡೇಶ್ವರಿ ಅವರು ಧರ್ಮಾಧಿಕಾರಿಯಾಗಿ ಮುಂದುವರಿತಾ ಇರೋದಕ್ಕೆ ನಮ್ಮೆಲ್ರಿಗೂ ಸಂತೋಷ ಇದೆ, ಸಹಮತನೂ ಇದೆ. ಇದ್ರಲ್ಲಿ ನಿಮ್ಗೇನ್ ಸಮಸ್ಯೆ ಇದೆ?
ಇವರು ಇಷ್ಟು ವರ್ಷದ ಆಡಳಿತಾವಧಿಯಲ್ಲಿ ಅಧಿಕಾರನ ಚೆನ್ನಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ಬದಲಾಯಿಸಬೇಕು ಅಂದ್ರೆ ಯಾವ್ದಾದ್ರೂ ಬಲವಾದ ಕಾರಣ ಇರ್ಬೇಕಲ್ವಾ? ಸುಮ್ನೆ ಇವರಿಗೆ ಅಧಿಕಾರ ಕೊಡಬಾರ್ದು ಅಂದ್ರೆ ಹೇಗೆ? ಅಲ್ಲದೆ ಇವ್ರ ಸ್ಥಾನದಲ್ಲಿ ಕೂತು ದೇವಸ್ಥಾನದ ಜವಾಬ್ದಾರಿ ನಿಭಾಯಿಸೋದಕ್ಕೆ ಬೇರೆ ಯಾರಿದ್ದಾರೆ? ಇಂಥ ಸಮಯದಲ್ಲಿ ಇವಳು ಯಾಕೆ ಬಂದ್ಲು? ನೋಡಿ ಅಮ್ಮ, ಯಾರು ಬೇಕಾದ್ರೂ ಧರ್ಮಾಧಿಕಾರಿಯಾಗಿ ಕೂತ್ಕೊಳ್ಳೋದಕ್ಕೆ ಇದು ಸಾಮಾನ್ಯವಾದ ಸ್ಥಾನ ಅಲ್ಲ, ದೊಡ್ಡ ಜವಾಬ್ದಾರಿ ಇರುವಂತ ಸ್ಥಾನ. ನೋಡಿ ಅಮ್ಮ, ದೇವಸ್ಥಾನ ಅಂದ್ರೆ ಬರೀ ಪ್ರಸಾದ ಕೊಡೋ ಜಾಗ ಅಲ್ಲ, ಅದು ಒಂದು ನಂಬಿಕೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರುತ್ತೆ, ಜೀರ್ಣೋದ್ಧಾರದ ಕಾರ್ಯ ಇರುತ್ತೆ, ಪ್ರತಿ ವರ್ಷ ಪೂಜೆ, ಹವನ, ಹೋಮ ಇತ್ಯಾದಿ ಕಾರ್ಯಕ್ರಮಗಳಿರುತ್ತೆ. ಇದನ್ನೆಲ್ಲ ಅಖಿಲಾಂಡೇಶ್ವರ ಜಾಗದಲ್ಲಿ ಕೂತು ನಿಭಾಯಿಸೋದಕ್ಕಾಗುತ್ತಾ? ಅಖಿಲಾಂಡೇಶ್ವರಿನೇ ನಿಭಾಯಿಸಬಹುದು ಅಂದ್ರೆ ಆ ಕೆಲಸ ನನ್ನಿಂದಾನು ಸಾಧ್ಯನೇ. ಅವ್ರ ಸ್ಥಾನನ ನಾನು ನಿಭಾಯಿಸಬಲ್ಲೆ. ಅಧಿಕಾರನ ಕೊಟ್ಟು ನೋಡಿ. ಅಯ್ಯೋ ಮೇಡಮ್, ನೀವೇಕಿದ್ರಿ? ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಈ ಕ್ಷಣನೇ ಅಧಿಕಾರನ ತ್ಯಜಿಸೋದಕ್ಕೆ ಸಿದ್ಧಳಾಗಿದ್ದೀನಿ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ, ಭಕ್ತರು ಒಪ್ಪಲ್ಲ. ಆ ಕಾರಣದಿಂದ ಈ ಅಧಿಕಾರದಲ್ಲಿ ನಾನೇ ಮುಂದುವರಿಯೋದಕ್ಕೆ ಒಪ್ಕೊಂಡೆ ವಿನಃ ಅಧಿಕಾರದ ಆಸೆಯಿಂದ ಖಂಡಿತ ಅಲ್ಲ. ಹೌದು ಮೇಡಮ್, ನೀವ್ ಹೇಳೋದು 100ಕ್ಕೆ 100 ಸತ್ಯ. ಒಂದ್ ವೇಳೆ ನೀವು ಅಧಿಕಾರನ ಬಿಡ್ತೀನಿ ಅಂದ್ರು ನಾವ್ಯಾರು ಒಪ್ಕೊಳ್ಳಲ್ಲ. ಹೌದು. ಕೇಳಿಸ್ಕೊಂಡ್ರಾ? ಈಗೇನ್ ಹೇಳ್ತೀರಾ? ಇಲ್ಲ, ಒಳ್ಳೇದೋ ಕೆಟ್ಟದ್ದು ಈ ಅವಕಾಶನ ಬಳಸ್ಕೊಳ್ಳೇಬೇಕು. ಅಮ್ಮನ ಮನಸ್ಸಲ್ಲಿ ಕೆಟ್ಟವ್ರಾಗಲೇಬೇಕು. ಇವತ್ತು ಇವ್ರು ನಡೆಸ್ತಾ ಇದ್ದಾರೆ, ನಾಳೆ ಇವ್ರ ಕುಟುಂಬದವರು ಅಧಿಕಾರ ನಡೆಸ್ತಾರೆ. ಹೀಗೆ ನಡೀತಾ ಇದ್ರೆ ಇದು ಕುಟುಂಬ ರಾಜಕೀಯ ಆಗುತ್ತೆ. ಅದು ಪರವಾಗಿಲ್ವಾ? ನೋಡಿ, ಭವಿಷ್ಯದ ಬಗ್ಗೆ ಈಗಲೇ ಮಾತಾಡೋದು ತಪ್ಪಾಗುತ್ತೆ. ಮುಂದೆ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ, ಆವಾಗ ನೋಡ್ಕೊಳ್ಳೋಣ. ಆದರೆ ಸದ್ಯಕ್ಕಂತೂ ಅಖಿಲಾಂಡೇಶ್ವರಿ ಅವರು ಧರ್ಮಾಧಿಕಾರಿ ಸ್ಥಾನ ಬೇಡ ಅನ್ನೋವರೆಗೂ ಅವರೇ ಮುಂದುವರಿತಾರೆ. ಅದನ್ನ ನೀವು ಬೇಡ ಅನ್ನೋದಕ್ಕೆ ಬಲವಾದ ಕಾರಣನೂ ಇಲ್ಲ. ನಾನಂತೂ ಇವ್ರ ಅಧಿಕಾರದಲ್ಲಿ ಮುಂದುವರಿಯೋದನ್ನ ಒಪ್ಪಲ್ಲ, ಖಂಡಿಸ್ತೀನಿ. ನೋಡಿ, ನಿಮಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿರೋರು ಯಾರಾದ್ರೂ ಒಬ್ರು ಬಾಯಿನಲ್ಲಿ ಅಖಿಲಾಂಡೇಶ್ವರಿ ಅವರು ಮುಂದುವರಿಯೋದು ಬೇಡ ಅಂತ ಹೇಳ್ತೀನಿ, ನೋಡೋಣ. ಬೇಡ ಅಂತ ನಾನ್ ವಿರೋಧ ಮಾಡ್ತಿದ್ದೀನಲ್ಲ. ನಮ್ಮಲ್ಲಿರೋ ದ್ವೇಷಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೀಯ. ನಿನ್ನ ಬಿಟ್ಟು ಇಲ್ಲಿರೋರಲ್ಲಿ ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಸಂಸ್ಕಾರ ಅಂದ್ರೇನೆ ಏನು ಅಂತ ಗೊತ್ತಿಲ್ಲಿರೋರ ಹತ್ರ ಅಧಿಕಾರದ ಮಾತು ಕೇಳೋ ಕರ್ಮ ಇಲ್ಲಿ ಯಾರಿಗೂ ಇಲ್ಲ. ರಘು, ಕಿರ್ಚ್ಬೇಡ. ದ್ವೇಷ ಅನ್ನೋ ಕೆಟ್ಟ ಬುದ್ಧಿ ನೀನ್ ಬೆಳೆಸ್ಕೊಂಡಿದ್ದಲ್ದೆ ನಿನ್ ಮಕ್ಕಳಿಗೂ ಕಲಿಸ್ತೆ. ಅದ್ರ ಪರಿಣಾಮ ಒಬ್ಳು ಸತ್ಲು,
ಇನ್ನೊಬ್ಳು ಜೈಲ್ ಸೇರ್ಕೊಂಡ್ಳು. ಮಕ್ಕಳನ್ನ ಸರಿಯಾಗಿ ಬೆಳ್ಸೋಕ್ಕಾಗದೇ ಇರೋಳು ಇನ್ನು ಸಮಾಜ ಏನು ನಡ್ಸ್ಕೊಂಡು ಹೋಗ್ತೀಯಾ? ಅಮ್ಮ ಯಾವತ್ತಿದ್ರೂ ನಮ್ಮನ್ನ ಒಳ್ಳೆಯವರಾಗೆ ನೋಡ್ತಾರೆ. ಈ ಪಟ್ಟಾಭಿಷೇಕ ಮುಗಿತಿದ್ದ ಹಾಗೆ ಪ್ರೀತು ಏನು ಬೇಕಾದರೂ ಮಾಡಬಹುದು. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೋಡಿ, ನಿಮಗೆ ಕೊಟ್ಟಿರೋ ಟೈಮು ಮುಗಿತಾ ಬಂತು. ಇನ್ನು ಉಳಿದಿರೋದು 1 ನಿಮಿಷ ಮಾತ್ರ. ನೋಡಿ, ಇನ್ನು ಬರೀ 10 ಸೆಕೆಂಡ್ ಮಾತ್ರ ಇದೆ. 9, 8, 7, 6, 5, 4, 3, 2. ನಾನಿದ್ದೀನಿ.